5 ಸ್ಟಾರ್ ಹೋಟೆಲ್ಗಳು ಅಂದ್ರೆ ಸಿಕ್ಕಾಪಟ್ಟೆ ಹೈಜೆನಿಕ್ ಇರುತ್ತೆ ಅನ್ಕೊಂಡಿರ್ತೀವಿ. ಇಲ್ಲಿ ಶುಚಿ ರುಚಿಯ ಊಟ ಸಿಗುತ್ತೆ ಅಂತ ದೊಡ್ಡವರೇ ಹೋಗ್ತಾರೆ. ಆದ್ರೆ ದೊಡ್ಡವರು ಹೋಗುವಂತ ಹೋಟೆಲ್ಗಳ ಅಸಲಿ ಕಹಾನಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ಬಿಚ್ಚಿಡ್ತಿದ್ದಾರೆ. ಫುಲ್ ಅನಾಲಿಸಿಸ್ ಮಾಡುತ್ತೆ. ನಮಗೂ ಏನಿದೆ ಅನ್ನೋದು ಒಂದು ಕುತೂಹಲ ಇದೆ ಅಲ್ಲ. ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ ನಾವು, ಗೌರ್ಮೆಂಟ್ ಲ್ಯಾಬ್ ಇಲ್ಲ, ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ಇಲ್ಲ ಅದು ತಿನ್ಬಾರ್ದು. ಅದೇ ಫುಡ್ ಹೆಲ್ದಿ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ತುಂಬ ಒಳ್ಳೇದು ಅನಿಸುತ್ತೆ. ಫುಡ್ ಕ್ವಾಲಿಟಿ ಎಲ್ಲ ಟೆಸ್ಟ್ ಆಗುತ್ತೆ, ತಿನ್ಬೇಕಾ ಬೇಡವಾ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ ಅವ್ರಿಗೂ. ವೀಕೆಂಡ್ ಬಂತಂದ್ರೆ ಬೆಂಗಳೂರಿನಲ್ಲಿ ಕಲರ್ಫುಲ್ ದುನಿಯಾನೇ ತೆರೆದುಕೊಳ್ಳುತ್ತೆ. ಕ್ಲಬ್ ಪಬ್ನಿಂದ ಹಿಡಿದು ಗಲ್ಲಿಯಲ್ಲೂ ಝಗಮಗಿಸುವುದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಹೋಟೆಲ್, ಜಂಕ್ ಫುಡ್ ಸೆಂಟರ್ಗಳಲ್ಲಂತೂ ಜನ ತುಂಬಿ ತುಳುಕ್ತಿರ್ತಾರೆ. KFC ಮೆಕ್ಡೊನಾಲ್ಡ್ನಲ್ಲಿ ಮುಗಿಬಿದ್ದು ಜನ ಬಾಯಿ ಚಪ್ಪರಿಸ್ತಾರೆ. ಅಂಥವರಿಗೆಲ್ಲ ಈಗ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಂದ ಹಿಡಿದು ಜಂಕ್ ಫುಡ್ ಸೆಂಟರ್ಗಳ ಅಸಲಿ ಕಹಾನಿ ತೆರೆದುಕೊಳ್ತಿದೆ. ಬೆಂಗಳೂರಲ್ಲಿ ಮೆಗಾ ರೇಡ್ ಶುರು ಮಾಡಿರೋ ಆಹಾರ ಇಲಾಖೆ ಅಧಿಕಾರಿಗಳು ಕಿಚನ್ನಲ್ಲಿರೋ ಕೊಳಕು ಸಾಮ್ರಾಜ್ಯವನ್ನ ಬಿಚ್ಚಿಡ್ತಿದ್ದಾರೆ. ಸುಮಾರು 26 ಕಡೆಗಳಲ್ಲಿ ದಾಳಿ ನಡೆಸಿ ಸ್ಯಾಂಪಲ್ಸ್ ಸಂಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ 2ನೇ ದಿನವೂ ಆಹಾರ ಇಲಾಖೆ ರೇಡ್. ಬ್ರಿಗೇಡ್ ರೋಡ್ನ KFC ಸೆಂಟರ್ನಲ್ಲಿ ತಲಾಶ್. ಹೊರಗೆಲ್ಲ ತಳುಕು ಬಳುಕು, ಒಳಗೆ ಮಾತ್ರ ಅದೇನೋ ಅಂತಾರಲ್ಲ, ಹಾಗಾಗಿದೆ ಬೆಂಗಳೂರಿನ ಅದೆಷ್ಟೋ ಪ್ರತಿಷ್ಠಿತ ಹೋಟೆಲ್ಗಳ ಸ್ಥಿತಿ. ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ನಿನ್ನೆಯಿಂದ ಮೆಗಾ ರೇಡ್ ಶುರು ಮಾಡಿದ್ದಾರೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ದೊಡ್ಡ ಹೋಟೆಲ್ಗಳಿಂದ ಹಿಡಿದು ಜಂಕ್ ಫುಡ್ ಸೆಂಟರ್ಗಳನ್ನ ಜನ್ಮ ಜಾಲಾಡ್ತಿದ್ದಾರೆ. ಇವತ್ತು ಬ್ರಿಗೇಡ್ ರೋಡಲ್ಲಿರೋ KFC ಸೆಂಟರ್ ಮೇಲೆ ದಾಳಿ ಮಾಡಿದ್ದು ಮೂಲೆ ಹುಡುಕಾಡಿದ್ದಾರೆ. ಈ ವೇಳೆ ಬಟರ್, ಸಾಸ್, ಕೋಲ್ಡ್ ಡ್ರಿಂಕ್ನ ಇಂಚಿಂಚು ಪರಿಶೀಲಿಸಿದ್ದು ಲೇಬಲ್ಗಳೇ ಇಲ್ಲದ್ದು ಪತ್ತೆಯಾಗಿದೆ. ಸಾಸ್ ಮೇಲೆ ಯಾವುದೇ ಎಕ್ಸ್ಪೈರಿ ಡೇಟ್ ಹಾಕಿಲ್ಲ. ಇದು ಬೆಳಕಿಗೆ ಬರ್ತಿದ್ದಂತೆ KFC ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಿನ ಏನು ಮಾಡ್ತಾ ಇದ್ದ, ನಾವು ಬೀದಿ ಬದಿ ವ್ಯಾಪಾರಿ ಮತ್ತು ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ದೆ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದರೆ ನಾವು ಅಲ್ಲಿ ದೊಡ್ಡ ಪ್ರತಿಷ್ಠಿತ ಹೋಟ್ಲಿಗೆ ಹೋದಾಗ ಸುಮಾರು ಊಟನೇ 2,500-3,000 ರೂಪಾಯಿ ಇರುತ್ತೆ ಒಂದು ಊಟ. ಅದಕ್ಕೆ ಬರೀ KFC ಅಷ್ಟೇ ಅಲ್ಲ, ಮೆಕ್ಡೊನಾಲ್ಡ್ ಸೆಂಟರ್ಗೂ ಶಾಕ್ ಕೊಟ್ಟಿದ್ದಾರೆ. ಬ್ರಿಗೇಡ್ ರಸ್ತೆಯ ಮೆಕ್ಡೊನಾಲ್ಡ್ ಮಳಿಗೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಸ್ವೀಟ್ ಕಾರ್ನ್, ಬಟರ್, ಬನ್ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ. ಕಾರ್ನ್ ಮತ್ತೆ ಕಳೆದ 2 ದಿನಗಳಿಂದ ಆಪರೇಷನ್ ಶುರು ಮಾಡಿರೋ ಅಧಿಕಾರಿಗಳು ಮೆಗಾ ಬೇಟೆಯಾಡಿದ್ದಾರೆ. ದೊಡ್ಡ ಹೋಟೆಲ್ಗಳ ಬುಡಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಹೋಟೆಲ್ಗಳಲ್ಲಿ ಏನೆಲ್ಲ ಸೀಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಹೋಟೆಲ್ ಲಲಿತ್ ಅಶೋಕ್ನಲ್ಲಿ 76 ಕೆಜಿ ಮಾಂಸ ಸೀಸ್ ಮಾಡಿರೋ ಅಧಿಕಾರಿಗಳು ಇದೇ ಹೋಟೆಲ್ನಲ್ಲಿ 200 ಕೆಜಿ ಕೊಳೆತ ತರಕಾರಿಯನ್ನ ಪತ್ತೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹೋಟೆಲ್ ಲಲಿತ್ ಅಶೋಕ್ನಲ್ಲೇ 32 ಲೀಟರ್ ಎಕ್ಸ್ಪೈರಿ ಹಾಲನ್ನು ಸೀಸ್ ಮಾಡಿದ್ದಾರೆ. ಇನ್ನು ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ ಸೀಸ್ ಮಾಡಿದ್ರೆ, ಹೋಟೆಲ್ 4 ಸೀಸನ್ನಲ್ಲಿ 19 ಕೆಜಿ ಮಾಂಸ ಜಪ್ತಿ ಮಾಡಿದ್ದಾರೆ. ಇನ್ನು ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ, ಮೀನು, ಹೋಟೆಲ್ ಏಟ್ರಿಯಾದಲ್ಲಿ 100 ಕೆಜಿ ಮಾಂಸ, 23 ಕೆಜಿ ಮೀನು, 7 ಕೆಜಿ ತರಕಾರಿ ಹಾಗೂ 105 ಕೆಜಿ ಆಹಾರ ಪದಾರ್ಥವನ್ನ ಜಪ್ತಿ ಮಾಡಿದ್ದಾರೆ. ಫುಡ್ ಹೆಲ್ದಿ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ತುಂಬ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಬಂದು ಮೆಕ್ಡಾನಲ್ಡ್ಸ್ ಆಗಲಿ KFC ಆಗಲಿ ಬಂದು ಊಟ ಮಾಡ್ತಾರೆ. ಸೊ ಫುಡ್ ರೈಡಿಂಗ್ ಮಾಡಿದ್ರೆ ಅವೇರ್ನೆಸ್ ಆದರೂ ನಮ್ಮ ಜನರಿಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಫುಡ್ ಹೆಲ್ದಿ ಇದೆಯಾ ಇಲ್ವಾ. ಸೊ ಹೆಲ್ಪ್ಫುಲ್. ಹೈಫೈ ಅಂತ ಕರೆಸಿಕೊಳ್ಳೋ ಹೋಟೆಲ್ನಲ್ಲೇ ಕೊಳಕು ಸಾಮ್ರಾಜ್ಯ ತೆರೆದುಕೊಂಡಿದೆ. ಹೈಜಿನಿಕ್ ಮೇಂಟೈನ್ ಮಾಡ್ತೀವಿ ಅನ್ನೋರ ಬುಡದಲ್ಲೇ ಇಷ್ಟು ಕರ್ಮಕಾಂಡ ಗೊತ್ತಾಗಿದೆ. ಒಟ್ನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಶುರು ಮಾಡಿರೋ ಕಾರ್ಯಾಚರಣೆ ನಿಜಕ್ಕೂ ಮೆಚ್ಚುವಂತದ್ದು. ಇದೇ ರೀತಿ ಮೇಲಿಂದ ಮೇಲೆ ಬಿಸಿ ಮುಟ್ಟಿಸ್ತಿದ್ರೆ ಹೋಟೆಲ್ನವರು ಸ್ವಲ್ಪನಾದರೂ ಎಚ್ಚೆತ್ತುಕೊಳ್ತಾರೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು.